ಗೊತ್ತಿಲ್ಲ ನಿಮಗೆ ಈ ಹಸಿಗೊಜ್ಜು ಎಷ್ಟು ರುಚಿಯಾಗಿದೆ ಅಂತ. ಗೊತ್ತಾದರೆ ನೀವು ಮತ್ತೆ ಮತ್ತೆ ಹೇಳ್ತೀರಾ ಬೇಕು ಅಂತ. ಮತ್ತು ಈಗಲೇ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಒಂದು ಇಡೀ ಆಗೋಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಅಂತ ಎತ್ತಿಡ್ಬೇಕು ಇದನ್ನು. ಇವಾಗ ಒಂದು 10 ನಿಮಿಷ ಆಗಿದೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿರೋಂಥ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ನೀಟಾಗಿ ಸೋಸ್ಕೋತಾ ಇದ್ದೀನಿ. ನೀಟಾಗಿ ಸೋಸೋದ್ರಿಂದ ಅದರಲ್ಲಿ ಸಿಪ್ಪೆ ಎಲ್ಲ ಬಾಯಿಗೆ ಸಿಗೋದಿಲ್ಲ. ಆ ಕಾರಣಕ್ಕೆ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಹೀಗೆ ನೀವು ಬೇಕಾದರೆ ಜ್ಯೂಸ್ ಸೋಸ್ತಾರಲ್ವ ಅದರಲ್ಲಿ ಕೂಡ ಸೋಸ್ಕೊಬೋದು. ನೋಡಿ ಈ ಥರ ಎಲ್ಲ ತೆಗೆದ್ಬಿಡ್ಬೇಕು ಅದ್ರ ಪಲ್ಪ್ನ. ನೀರು ಮಾತ್ರ ತೊಗೊಂಡಿದ್ದೀನಿ. ನಾನಿವಾಗ ಇಲ್ಲಿ ತೊಗೊಂಡಿರೋ ಅಳತೆ ಒಂದು ಇಬ್ಬರಿಗೆ ಆಗೋಷ್ಟು. ಇವಾಗ ಒಂದು ಕುಟಾಣಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೀವು ಎಲ್ಲ ಇದಕ್ಕೆ ಹಾಕೋಂಥ ಎಲ್ಲ ಐಟಮ್ಸ್ನು ಕುಟಾಣಿಲೇ ಚಚ್ಚಿ ಪುಡಿ ಮಾಡೋದ್ರಿಂದ ಹಸಿ ಫ್ಲೇವರ್ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಇವಾಗ ಕುಟ್ಟಿದ್ದಾಯಿತು. ಆ ಪೌಡ್ರನ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹುಣಸೆ ರಸಕ್ಕೆ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಮತ್ತಿವಾಗ ಅದೇ ಕುಟಾಣಿಗೆ ಒಂದು ಬಟ್ಲ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿರೋಂಥದ್ದು. ಈರುಳ್ಳಿನೂ ಕೂಡ ಆ ಕುಟಾಣಿಲೇ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೋಬೇಕು. ನಾನಿಲ್ಲಿ ಒಂದು 2-3 ಸಲ ಕುಟ್ಕೋತಾ ಇದ್ದೀನಿ, ಯಾಕಂದರೆ ಕುಟಾಣಿ ಚಿಕ್ಕದಿದೆ ಅದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಚೆಚ್ಕೊಂಡಾಗಿದೆ. ಇಷ್ಟು ಚೆಚ್ಚಬೇಕು, ಆವಾಗಲೇ ಈರುಳ್ಳಿದು ರಸ ಬಿಟ್ಟಾಗ ಹಸಿಗೊಜ್ಜಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಅದೇ ಕುಟಾಣಿಗೆ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಚಚ್ಚಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ ಆಗಿದೆ. ಈಗ ಅದನ್ನು ಹುಣಸೆ ರಸದೊಳಗಡೆ ಹಾಕ್ತಾಯಿದ್ದೀನಿ. ಇವಾಗ ಚೆಚ್ಕೊಂಡಿರೋಂಥ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಇದಕ್ಕೆ ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಬೇಳೆ ಸಾಂಬಾರು ಪೌಡ್ರ್ ಇಲ್ಲ ಅನ್ನೋದಾದರೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಚೆಚ್ಚಾಕ್ಬೋದು ಈರುಳ್ಳಿ ಜೊತೆ, ಅದು ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಇದೇ ತುಂಬ ಒಳ್ಳೆಯದು. ಮತ್ತು ಇದು ನಾನ್ ವೆಜ್ ಮಾಡಿದಾಗ ಸೈಡ್ ಡಿಶ್ ಏನಾದ್ರು ಇದ್ದಾಗ ಹಂಗೆ ಸಿಂಪಲ್ಲಾಗಿ ಸಾಕೊಂಡಾಗ ಈ ಸಾಂಬಾರಂತೂ ತುಂಬ ಸೂಪರಾಗಿರುತ್ತೆ, ಸಖತ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದು ಹಂಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಅಥವಾ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದು. ಇದ್ರ ಜೊತೆ ಕಬಾಬು, ಆಮ್ಲೆಟು ಇದ್ರೂ ಚೆನ್ನಾಗಿರುತ್ತೆ. ನೀವು ವೆಜ್ ತಿನ್ನೋರಾದರೆ ಏನಾದರೂ ಮಿಕ್ಸರು ಆ ಥರ ಇದ್ರೂ ಚೆನ್ನಾಗಿರುತ್ತೆ. ಒಂದು 5-10 ನಿಮಿಷಕ್ಕೆಲ್ಲ ಆರಾಮಾಗಿ ಮಾಡ್ಕೊಂಬಿಡೋದು ಇದನ್ನು ಹಸಿಗೊಜ್ಜನ್ನ. ಇದನ್ನು ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲ ತುಂಬ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ.